ಕದನ ವಿರಾಮ ಘೋಷಿಸಿದ 2 ಗಂಟೆಯಲ್ಲೇ ಪಾಕ್ ದಾಳಿ. ರಾತ್ರಿ 2 ಗಂಟೆ ಕಾಲ ಕದನ ವಿರಾಮವನ್ನು ಉಲ್ಲಂಘಿಸಿದ್ದ ಪಾಕಿಸ್ತಾನ. ಕದನ ವಿರಾಮ ಉಲ್ಲಂಘಿಸಿದ ಪಾಕ್ಗೆ ತಕ್ಕ ಪ್ರತ್ಯುತ್ತರ. ಸೇನೆ ನಮ್ಮ ಮಾತು ಕೇಳ್ತಾ ಇಲ್ಲ ಅಂತ ಕಳ್ಳಾಟವಾಡಿತ್ತು ಪಾಕ್. ಸೇನೆ ನಮ್ಮ ಮಾತೇ ಕೇಳ್ತಾ ಇಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇರುವಂಥದ್ದು. ಸೊ ಇದಕ್ಕೂ ನಮಗೂ ಸಂಬಂಧ ಇಲ್ಲ. ಸೇನೆ ನಮ್ಮ ಮಾತು ಕೇಳ್ತಾ ಇಲ್ಲ ಅನ್ನುವಂಥ ರೀತಿಯಲ್ಲಿ ಮೂರ್ಖತನದ ಮಾತುಗಳನ್ನು ಆಡ್ತಾ ಇದೆ. ಸೇನೆ ಇವ್ರ ಮಾತು ಕೇಳಿಸ್ತಾ ಇಲ್ಲ ಅಂತ ಅಂದರೆ ಇನ್ಯಾವ ಸೀಮೆ ಇಲ್ಲಿ ಸರ್ಕಾರ ನಡೆಸ್ತಾ ಇದ್ದಾರೋ ಗೊತ್ತಿಲ್ಲ ನನಗೆ. ನೋಡಿ, ಇವರು ಯಾವ ರೀತಿಯಾಗಿ ಉತ್ತರ ಕೊಡ್ತಾ ಇದ್ದಾರೆ, ಎಷ್ಟು ಬೇಜವಾಬ್ದಾರಿತನದ ಉತ್ತರ ಕೊಡ್ತಾ ಇದ್ದಾರೆ ಈ ಪಾಕಿಸ್ತಾನದವರು ಅನ್ನೋದನ್ನು ನೋಡಿ. ಅದಕ್ಕೆ ಈ ದೇಶ ಇಲ್ಲಿವರೆಗೂ ಉದ್ಧಾರ ಆಗದೆ ಹಂಗಾಗಿ ಹೋಗಿರೋದು, ನೆಲ ಕಚ್ಚಿ ಹೋಗೋದು ಅಂತ ನಾವೇನು ಹೇಳ್ತೀವೋ ಅದಾಗಿ ಹೋಗಿರೋದು. ಇವ್ರ ಕಂಟ್ರೋಲಲ್ಲೇ ಇವ್ರ ಸೇನೆ ಇಲ್ಲ ಅಂತ ಹೇಳಿದ್ರೆ ಇನ್ಯಾರನ್ನು ಇವ್ರು ಕಂಟ್ರೋಲ್ ಮಾಡ್ತಾರೆ? ಇನ್ನೇನು ಇವ್ರು ಯುದ್ಧ ಮಾಡ್ತಾರೆ? ಯುದ್ಧ ಅಂತಂದಿದ ತಕ್ಷಣ ಎಲ್ಲ ಓಡೋದ್ರು. ಸೇನಾ ಮುಖ್ಯಸ್ಥನೂ ಸೇರಿ ಆತನೂ ಎಲ್ಲ ಹೋಗಿ ಬಂಕರಲ್ಲಿ ಕುತ್ಕೊಬಿಟ್ಟ. ಇನ್ನೊಂದು ಕಿಡಿಯಲ್ಲಿ ರಾಜೀನಾಮೆ ಕೊಟ್ಟರು. ಈಗ ನೋಡಿದ್ರೆ ಹೊಸ ನಾಟಕ ಮಾಡ್ತಾ ಇದ್ದಾರೆ, ನಾವು ಹೇಳ್ದಾಗ ನಮ್ಮ ಸೇನೆ ಕೇಳ್ತಾ ಇಲ್ಲ ಅಂತ. ಇನ್ನೇನಲ್ಲಿ ಯಾರು ಸರ್ಕಾರ ಅಧಿಕಾರದಲ್ಲಿ ಇದೆಯೋ ಅಥವಾ ಸೇನೆ ಇದೆಯೋ ಅಥವಾ ಸೇನೆ ಮಾತು ನಡೆಯುತ್ತೋ ಒಂದು ಅರ್ಥ ಆಗ್ತಾ ಇಲ್ಲ. ಸೇನೆ ಇವ್ರ ಮಾತು ಕೇಳ್ತಿಲ್ಲ ಅಂತಂದರೆ ಮತ್ತೆ ಕದನ ವಿರಾಮ ಮಾಡಿಸಿ ಅಂತ ಯಾಕೆ ಅಮೆರಿಕದವ್ರು ಕೈಕಲ್ಲಿ ಹಿಡ್ಕೊಂಡ್ರೆ, ಯಾಕೆ ಬೇಡ್ಕೊಂಡ್ರಿ, ಯಾಕೆ ರಿಕ್ವೆಸ್ಟ್ ಮಾಡ್ಕೊಂಡ್ರಿ? ನಿಮಗೆ ನಿಮ್ಮ ದೇಶದಲ್ಲಿ ಕಂಟ್ರೋಲ್ ಸಿಗ್ತಾ ಇಲ್ಲ ಅಂತ ಅಂದಮೇಲೆ ಒಂದು ಮಾತುಕತೆಗೆ ಜಾಗತಿಕ ಮಟ್ಟದಲ್ಲಿ ಯಾವ ಮುಖ ಇಟ್ಕೊಂಡು ಬಂದು ಕೂತ್ಕೊಂಡ್ರಿ? ಪ್ರಶ್ನೆ ಇದು. ಸೈನಿಕರು ನಮ್ಮ ಮಾತು ಕೇಳ್ತಿಲ್ಲ ಅಂತ ಉಡಾಫೆ ಉತ್ತರ ಅಂತ ಅನ್ಸಲ್ವಾ ಇದು ಪಾಕಿಸ್ತಾನದ್ದು? ಅಥವಾ ಪಾಕಿಸ್ತಾನದಲ್ಲಿ ಏನು ನಡೀತಿದೆ ಅಂತ ಅಂದಾಗ ಇದಕ್ಕಿಂತ ಕೆಟ್ಟ ದರಿದ್ರ ಇನ್ನೊಂದು ದೇಶ ಇಲ್ಲ ಅಂತ ಅನ್ಸಲ್ವಾ ಇಲ್ಲಿ? ನಿನ್ನೆ ಮಾಡೋದೆಲ್ಲ ಮಾಡಿ ಈಗ ಸೇನೆ ಮೇಲೆ ಹಾಕಲಾಗ್ತಾ ಇದೆ. ನಾವು ಕದನ ವಿರಾಮವನ್ನು ಘೋಷಿಸಿದ್ವಿ, ಆದರೆ ನಮ್ಮ ಮಾತನ್ನು ನಮ್ಮ ಸೇನೆ ಕೇಳ್ತಾ ಇಲ್ಲ ಅಂತ. ನಿಮ್ಮ ಸೇನೆ ನಿಮ್ಮ ಮಾತು ಕೇಳ್ತಾ ಇಲ್ಲ ಅಂತಂದರೆ ನೀವೆಲ್ಲ ಹೋಗಿ ಮನೆಗೆ, ಸೇನೆಗೆ ಏನು ಬೇಕೋ ಅದನ್ನು ಮಾಡುತ್ತೆ, ಅದಕ್ಕೆ ಹೆಂಗೆ ಉತ್ತರ ಕೊಡಬೇಕು ನಾವು ಕೊಡ್ತೀವಿ. ಬೇಜವಾಬ್ದಾರಿತನ, ಉದ್ದಟತನ, ಉಡಾಫಿಯ ಉತ್ತರವನ್ನು ಪಾಕಿಸ್ತಾನ ಕೊಡ್ತಾ ಇರೋದು. ಈ ಹಿಂದೆಯಿಂದಲೂ ಮಾಡ್ಕೊಂಡು ಬಂದಿದ್ದು ಇದನ್ನೇ. ಉಗ್ರರಿಂದ ಅಟ್ಯಾಕ್ ಮಾಡಿಸೋದು, ಆಮೇಲೆ ನಮಗೆ ಗೊತ್ತಿಲ್ಲ, ನಾವಲ್ಲ, ಉಗ್ರರು ಇಲ್ವೇ ಇಲ್ಲ, ಅಯ್ಯೋ ನಾವು ಉಗ್ರರಿಗೆ ಆಶ್ರಯ ಕೊಟ್ಟಿಲ್ಲ, ನಾವು ಅವ್ರನ್ನ ಸಾಕ್ತಾ ಇಲ್ಲ ಅಂತ ಹೇಳೋದು. ಇನ್ನೊಂದು ಕಡೆಯಲ್ಲಿ ಸೇನೆ ಕಡೆಯಿಂದ ದಾಳಿ ಮಾಡಿಸೋದು, ಸೇನೆ ನಮ್ಮ ಮಾತು ಕೇಳ್ತಾ ಇಲ್ಲ, ಸೇನೆ ಈ ಥರ ಆಡ್ತಾ ಇದೆ, ನಮ್ಮ ಮಾತು ಏನು ನಡೀತಾ ಇಲ್ಲ, ಇದೊಂದು ಕಡೆಯಲ್ಲಿ ಹೇಳೋದು. ಈ ತೊಟ್ಲನ್ನು ತೂಗೋದು, ಮಗುವನ್ನು ಚೂಟೋದು ಅಂತ ಅಂತಾರಲ್ಲ, ಆ ಥರದ ಕೆಲಸವನ್ನು ಪಾಕಿಸ್ತಾನ ಇದೇ ಮೊದಲ ಬಾರಿಯೂ ಮಾಡಿದ್ದಲ್ಲ, ಈ ಹಿಂದೆಲೂ ಕೂಡ ಮಾಡಿತ್ತು. ಈಗ ಕದನ ವಿರಾಮ ಉಲ್ಲಂಘಿಸಿದ್ದಕ್ಕೆ ಛೀಮಾರಿ ಹಾಕಲಾಗ್ತಾ ಇದೆ. ಬೇರೆ ರಾಷ್ಟ್ರಗಳು ಕೂಡ ಛೀಮಾರಿ ಹಾಕೋದ್ರ ಜೊತೆಗೆ ಇದು ಒಂದು ದೇಶನ ಅಂತ ಪ್ರಶ್ನಿಸ್ತಾ ಇದ್ದಾರೆ. ಮಾತು ಕೊಟ್ಟ ಮಾತನ್ನು ಉಳಿಸಿಕೊಳ್ಳುವುದು ಇದ್ಯಾವುದೂ ಇದಕ್ಕೆ ಗೊತ್ತೇ ಇಲ್ಲ. ಸೊ ಅದಕ್ಕೆ ಈಗ ತನ್ನ ತಪ್ಪಿಂದ ಪಾರಾಗೋದಕ್ಕೆ, ತನ್ನ ತಪ್ಪಿಂದ ತಪ್ಪಿಸಿಕೊಳ್ಳೋದಕ್ಕೆ ಸೇನೆ ಮೇಲೆ ಹೇಳ್ತಾ ಇದೆ. ನೋಡಿ, ಇದೆಲ್ಲವೂ ಕೂಡ ನಿನ್ನೆ ಆದಂಥ ದಾಳಿ. ನಿನ್ನೆ ಕದನ ವಿರಾಮ ಘೋಷಿಸಿದ 3 ಗಂಟೆ ಒಳಗಡೆ 100 ಡ್ರೋನ್ ಮುಖಾಂತರವಾಗಿ ದಾಳಿಯನ್ನು ಮಾಡಲಾಗಿದೆ. ಶೆಲ್ ಅಟ್ಯಾಕನ್ನು ಕೂಡ ಮಾಡಲಾಗಿದೆ. ಇಷ್ಟೆಲ್ಲ ಆದ್ರೂ ಪಾಕಿಸ್ತಾನ ಭಾಷಣ ಮಾಡಿದ್ದೇನು ಅಂತಂದರೆ ಭಾರತ ನಮ್ಮ ಮುಂದೆ ಸೋತಿದೆ ಅಂತ. ಹಾಗಿದ್ರೆ ಇದನ್ನು ಯಾಕೆ ನಿಮ್ಮ ಬಾಯಿಂದ ಹೇಳಿದ್ರಿ? ಕದನ ವಿರಾಮದ ಬಗ್ಗೆ ಮಾತಾಡೋ ಅಲ್ಲಿನ ಪ್ರಧಾನಿ, ಧನ್ಯವಾದ ಚೀನಾ, ಧನ್ಯವಾದ ಅಮೆರಿಕ, ನಾವು ಭಾರತವನ್ನು ಹಂಗೆ ಮಾಡಿಬಿಟ್ಟಿದ್ದೀವಿ, ಯುದ್ಧ ವಿಮಾನಗಳನ್ನು ಹೊಡೆದುರುಳಿಸ್ಬಿಟ್ಟಿದ್ದೀವಿ, ವಾಯುನೆಲೆಯನ್ನು ಉಡಿಸ್ ಮಾಡಿಬಿಟ್ಟಿದ್ದೀವಿ, ನಮ್ಮ ಸೇನೆ ಅವ್ರಿಗೆ ಉತ್ತರ ಕೊಟ್ಟಿದೆ ಅಂತ ಬೊಗಳೋ ಪಾಕಿಸ್ತಾನದ ಪ್ರಧಾನಿ, ನಮ್ಮ ಸೇನೆ ನಮ್ಮ ಮಾತು ಕೇಳ್ತಾ ಇಲ್ಲ, ನಮ್ಮ ಸೇನೆ ಕದನ ವಿರಾಮವನ್ನು ಉಲ್ಲಂಘಿಸಿದೆ ಅಂತ ಯಾಕೆ ಹೇಳಲಿಲ್ಲ? ನಮ್ಮ ಸೇನಾ ಮುಖ್ಯಸ್ಥ ಮುನೀರ್ಗೆ ಜೈಕಾರ ಅಂತ ಇದೆ ಶರೀಫ್ ಹೇಳಿದಲ್ವಾ? 2 ನಾಲ್ಗೆನಾ ನಿಮಗೆ? ಇದೇ ಪ್ರಧಾನಿಗಳು ಪಾಕಿಸ್ತಾನದಲ್ಲಿ ನಿಂತ್ಕೊಂಡು ಹೇಳಿದ್ರಪ್ಪ, ಪಾಕಿಸ್ತಾನದಲ್ಲಿ ಪ್ರೆಸ್ ಮೀಟ್ ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಸೇನಾ ಮುಖ್ಯಸ್ಥರು ಹೋರಾಡಿದ್ದಾರೆ, ಭಾರತೀಯ ಸೇನೆಯನ್ನು ಹಿಮ್ಮೆಟ್ಟಿಸಿದ್ದಾರೆ, ನಮ್ಮ ಸೇನೆಯ ಬಲ ಹಂಗಿದೆ, ಶಕ್ತಿ ಹಿಂಗಿದೆ ಅಂತ. ಅವಾಗ ಯಾಕೆ ಹೇಳಲಿಲ್ಲ ಕದನ ವಿರಾಮವನ್ನು ಉಲ್ಲಂಘಿಸಿದ್ದಾರೆ ಅಂತ?